ಬಹುನಿರೀಕ್ಷೆಯ ನಾಡಪ್ರಭು ಕೆಂಪೇಗೌಡ ಸಿನಿಮಾದ ಶೂಟಿಂಗೂ ಮುನ್ನವೇ ಸಾಕಷ್ಟು ಕುತೂಹಲವನ್ನ ಇದು ಹುಟ್ಟುಹಾಕ್ತಾ ಇದೆ. ಸಿನಿಮಾದ ಬಗ್ಗೆ ದಿನ ದಿನಕ್ಕೆ ಒಂದು ಹೊಸ ಟ್ವಿಸ್ಟ್ ಸಿಗ್ತಾ ಇದೆ. ಈ ಸಿನಿಮಾವನ್ನ ದರ್ಶನ್ ಮಾಡ್ತಾರೆ ಎನ್ನುವ ಸುದ್ದಿ ಇತ್ತು. ಕೆಂಪೇಗೌಡರ ಖಡಕ್ ಪಾತ್ರದಲ್ಲಿ ದರ್ಶನ್ ಅವರು ಇದ್ರೆ ಹೇಗಿರಬಹುದು ಎನ್ನುವ ಫ್ಯಾನ್ಸ್ ಎಡಿಟೆಡ್ ಫೋಟೋಗಳು ಕೂಡ ವೈರಲ್ ಆಗಿದ್ವು. ಆದರೆ ಇದು ದರ್ಶನ್ ಅಲ್ಲ. ನಾಡಪ್ರಭು ಕೆಂಪೇಗೌಡ ಎನ್ನುವ ಸಿನಿಮಾದಲ್ಲಿ ಡಾಲಿ ಧನಂಜಯ್ ನಟಿಸ್ತಾ ಇದ್ದಾರೆ. ಅವರು ನ್ಯೂ ಲುಕ್ ಕೂಡ ಅದನ್ನ ಶೇರ್ ಮಾಡಿದ್ದಾರೆ. ನಟರಾಕ್ಷಸ ಧನಂಜಯ್ ಅವರು ಕೂಡ ನಿಜ ಕನ್ನಡಿಗರ ಐತಿಹಾಸಿಕ ಪಾತ್ರ ನಾಡಪ್ರಭು ಕೆಂಪೇಗೌಡ ಸಿನಿಮಾದಲ್ಲಿ ಎಂದು ಬರೆಯಲಾಗಿದೆ. ವಿಷನರಿ ವಾರಿಯರ್ ಆಫ್ ಬೆಂಗಳೂರು ಎಂದು ಟ್ಯಾಗ್ಲೈನ್ ಕೂಡ ಇದೆ. ಬೆಂಗಳೂರಿನ ದಾರ್ಶನಿಕ ಯೋಧ ಎನ್ನುವ ಅರ್ಥ ಬರುವ ಸಾಲನ್ನ ಟ್ಯಾಗ್ಲೈನ್ ಆಗಿ ಬಳಸಲಾಗಿದೆ. ನಾಡಪ್ರಭು ಕೆಂಪೇಗೌಡರ ಐತಿಹಾಸಿಕ ಅನಾವರಣ ಎಂದು ಬರೆದು ಡಾಲಿ ಧನಂಜಯ್ ಈ ಒಂದು ಲುಕ್ ಅನ್ನ ಶೇರ್ ಮಾಡಿದ್ದಾರೆ. ಈ ಸಿನಿಮಾವನ್ನ ಡಾಕ್ಟರ್ ಟಿ.ಎಸ್. ನಾಗಾಭರಣ್ ನಿರ್ದೇಶಿಸಿದ್ದಾರೆ. ರೇಣುಕಾಸ್ವಾಮಿ ಪ್ರಕರಣದಲ್ಲಿ ನಟ ದರ್ಶನ್ ರನ್ನ ಮತ್ತೆ ಪೊಲೀಸ್ ಕಸ್ಟಡಿಗೆ ನೀಡಲು ಕೋರ್ಟ್ ಅನುಮತಿಯನ್ನ ನೀಡಿದೆ. ಆದರೆ ಇತ್ತ ಪ್ರಕರಣದ ಆರೋಪಿ ನಂಬರ್ 1 ಪವಿತ್ರ ಗೌಡಗೆ ಜೈಲು ವಾಸ ಮುಂದುವರಿಯಲಿದೆ. ಪವಿತ್ರ ಗೌಡ ಸೇರಿ ಹಲವು ಆರೋಪಿಗಳನ್ನ ನ್ಯಾಯಾಂಗ ಬಂಧನಕ್ಕೆ ನೀಡಿ ಕೋರ್ಟ್ ಆದೇಶ ನೀಡಿತ್ತು. ಅದರಂತೆ ಪವಿತ್ರ ಗೌಡ ಪರಪ್ಪನ ಅಗ್ರಹಾರ ಸೇರಿದ್ದಾರೆ. ತಮ್ಮ ಜೀವನದಲ್ಲಿಯೇ ಮೊದಲ ಬಾರಿಗೆ ಪವಿತ್ರ ಗೌಡ ಜೈಲಿನಲ್ಲಿ ತಮ್ಮ ಮೊದಲ ರಾತ್ರಿಯನ್ನ ಕಳೀತಾ ಇದ್ದಾರೆ. ಇತ್ತ ದರ್ಶನ್ಗೆ ಪೊಲೀಸ್ ಕಸ್ಟಡಿ ಮುಂದುವರೆದಿದೆ. A1 ಆರೋಪಿ ಮತ್ತು ಈ ಕೇಸ್ನಲ್ಲಿ ಏಕೈಕ ಮಹಿಳಾ ಆರೋಪಿಯಾಗಿರುವ ಪವಿತ್ರ ಗೌಡರನ್ನ ಮಹಿಳಾ ಸೆಲ್ನಲ್ಲಿ ಇರಿಸಲಾಗಿದೆ. ಕೋರ್ಟ್ನಿಂದ ಕಣ್ಣೀರನ್ನ ಇಡುತ್ತಲೇ ಪವಿತ್ರ ಗೌಡ ಪರಪ್ಪನ ಅಗ್ರಹಾರವನ್ನ ಸೇರಿದ್ದಾರೆ. ಮಹಿಳಾ ವಿಭಾಗದ ಡಿ ಬ್ಯಾರಕ್ನ ಇಂಡಿವಿಜುವಲ್ ಕೊಠಡಿಯಲ್ಲಿ ಪವಿತ್ರ ಗೌಡ ಇದ್ದಾರೆ. ಪುರುಷ ವಿಭಾಗದ ಬಿ ಬ್ಯಾರಕ್ಗೆ ಉಳಿದ ಆರೋಪಿಗಳು ಹೋಗಿದ್ದಾರೆ. ಇದಕ್ಕೂ ಮೊದಲು ಜೈಲಿನ ಎಂಟ್ರಿ ಲೆಡ್ಜರ್ನಲ್ಲಿ ಆರೋಪಿಗಳ ವೈಯಕ್ತಿಕ ಮಾಹಿತಿ ದಾಖಲು ಮಾಡಲಾಗಿತ್ತು. ಪವಿತ್ರ ಗೌಡ ಜೊತೆ ಇತರ 13 ಆರೋಪಿಗಳು ಕೂಡ ಪರಪ್ಪನ ಅಗ್ರಹಾರ ಜೈಲು ಪಾಲಾಗಿದ್ದಾರೆ. ಪರಸ್ಪರ ಒಪ್ಪಿಗೆ ಮೇರೆಗೆ ರ್ಯಾಪರ್ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ ವಿಚ್ಛೇದನ ಪಡೆಯುವ ಮೂಲಕ ತಮ್ಮ 4 ವರ್ಷದ ದಾಂಪತ್ಯ ಜೀವನಕ್ಕೆ ಅಂತ್ಯ ಹಾಡಿದ್ರು. ಡಿವೋರ್ಸ್ನ ಬಳಿಕ ಸೋಷಿಯಲ್ ಮೀಡಿಯಾದಿಂದ ಕೆಲಕಾಲ ದೂರ ಉಳಿದಿದ್ದ ನಿವೇದಿತಾ ಗೌಡ ಮತ್ತೆ ಆಕ್ಟಿವ್ ಆಗಿದ್ದಾರೆ. ಹೊಸ ರೀಲ್ಸ್ ಮಾಡಿ ಇನ್ಸ್ಟಾದಲ್ಲಿ ಶೇರ್ ಮಾಡಿದ್ದಾರೆ. ನಿವೇದಿತಾ ಗೌಡ ಇನ್ಸ್ಟಾದಲ್ಲಿ ಹಂಚಿಕೊಂಡಿರುವ ರೀಲ್ಸ್ನಲ್ಲಿ ಸಿಂಪಲ್ ಡ್ರೆಸ್ ಅನ್ನ ಧರಿಸಿದ್ದಾರೆ. ನಿವೇದಿತಾ ನಗುವಿನ ವಿಡಿಯೋವನ್ನ ಶೇರ್ ಮಾಡಿದ್ದಾರೆ. ಈ ವಿಡಿಯೋ ಪೋಸ್ಟ್ ಮಾಡಿದ ಗಂಟೆಯಲ್ಲೇ ಸುಮಾರು 30,000ಕ್ಕೂ ಅಧಿಕ ಲೈಕ್ಸ್ ಅನ್ನ ಪಡೆದುಕೊಂಡಿದೆ. ಜೊತೆಗೆ ಕಮೆಂಟ್ಸ್ಗಳ ಸುರಿಮಳೆಯಾಗ್ತಾ ಇದೆ. ಜೂನ್ 7ರಂದು ಕಾನೂನುಬದ್ಧವಾಗಿ ಪರಸ್ಪರ ಒಪ್ಪಂದದಿಂದ ಚಂದನ್ ಮತ್ತು ನಿವೇದಿತಾ ಗೌಡ ವಿಚ್ಛೇದನ ಪಡೆದಿದ್ದಾರೆ. ಬಿಗ್ ಬಾಸ್ ಕನ್ನಡ ಸೀಸನ್ 5ರ ರಿಯಾಲಿಟಿ ಶೋನಲ್ಲಿ ನಿವೇದಿತಾ ಗೌಡ ಮತ್ತು ಚಂದನ್ ಶೆಟ್ಟಿ ಅವರು ಸ್ಪರ್ಧಿಸಿದ್ರು. ಅಲ್ಲಿಯೇ ಅವರಿಗೆ ಮೊದಲ ಬಾರಿಗೆ ಪರಿಚಯ ಆಗಿ ಸ್ನೇಹ ಆಗಿ ನಂತರ ಪ್ರೀತಿಯಾಗಿ ಅದು ಬದಲಾಯಿತು. 2017ರಲ್ಲಿ ಮೈಸೂರಿನ ಯುವ ದಸರಾ ವೇದಿಕೆಯಲ್ಲಿ ನಿವೇದಿತಾಗೆ ಚಂದನ್ ಶೆಟ್ಟಿ ಅವರು ಪ್ರಪೋಸ್ ಮಾಡಿದ್ರು. ಬಳಿಕ ಅವರಿಬ್ಬರು 2020 ಫೆಬ್ರವರಿಯಲ್ಲಿ ಇತ್ತೀಚೆಗೆ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ನಟಿ ತಾರಾ ಅವರು ಹೊಸ ಮನೆಯ ಪ್ರವೇಶ ಮಾಡಿದ್ರು. ಈಗ ನಟ ಮಂಜು ಪಾವಗಡ ಅವರು ಹೊಸ ಮನೆಗೆ ಕಾಲಿಟ್ಟಿದ್ದಾರೆ. ಬಿಗ್ ಬಾಸ್ ಕನ್ನಡ ಸೀಸನ್ 8 ಶೋನ ವೇಳೆಯಲ್ಲೇ ಅವರು ಬೆಂಗಳೂರಿನಲ್ಲಿ ಮನೆ ಮಾಡಬೇಕು ಎನ್ನುವ ಆಸೆಯನ್ನ ಹೊರಹಾಕಿದ್ರು. ಈಗ ಅವರ ಆಸೆ ಈಡೇರಿದೆ. ಬೆಂಗಳೂರಿನಲ್ಲಿಯೇ ಮಂಜು ಪಾವಗಡ ಅವರು ಹೊಸ ಮನೆಯನ್ನ ಮಾಡಿದ್ದಾರೆ. ಬಿಗ್ ಬಾಸ್ ಶೋ ಗೆದ್ದ ಅವರಿಗೆ ಒಂದಷ್ಟು ಹಣ ಸಿಕ್ಕಿತ್ತು. ಇನ್ನು ಅವರು ಸಿನಿಮಾ, ರಿಯಾಲಿಟಿ ಶೋ, ಧಾರಾವಾಹಿಗಳಲ್ಲಿ ಕೂಡ ನಟಿಸ್ತಾ ಇದ್ದಾರೆ. ಮಂಜು ಪಾವಗಡ ಅವರ ನೂತನ ಮನೆಯ ಪ್ರವೇಶ ಸಮಾರಂಭಕ್ಕೆ ನಟ ರಾಜು, ಅಂಕಿತಾ ಜೈರಾಮ್ ಮುಂತಾದವರು ಆಗಮಿಸಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಈ ಫೋಟೋಗಳು ವೈರಲ್ ಆಗ್ತಾ ಇದೆ. ಮಂಜು ಪಾವಗಡ ಅವರ ಸಾಧನೆಯನ್ನ ಕಂಡು ಅನೇಕರು ಮೆಚ್ಚುಗೆಯನ್ನ ಸೂಚಿಸಿದ್ದಾರೆ. ಮಂಜು ಪಾವಗಡ ಅವರು ಸದ್ಯ ಗಿಚ್ಚಿಗಿಲಿಗಿಲಿ ರಿಯಾಲಿಟಿ ಶೋ ಹಾಗೆ ಅಂತರ್ಪಟ ಧಾರಾವಾಹಿಯಲ್ಲಿ ನಟಿಸ್ತಾ ಇದ್ದಾರೆ. ವಜ್ರೇಶ್ವರಿ ಕಂಬೈನ್ಸ್ ನಿರ್ಮಾಣದ ಸಿನಿಮಾದಲ್ಲಿ ದರ್ಶನ್ ಅವರು ಕ್ಯಾಮೆರಾ ಅಸಿಸ್ಟೆಂಟ್ ಆಗಿದ್ರು. ಆದರೆ ಅದು ಅವರಿಗೆ ಇಷ್ಟ ಇರಲಿಲ್ಲ. ಈ ವಿಚಾರದ ಬಗ್ಗೆ ಹಿರಿಯ ಪತ್ರಕರ್ತ ಗಣೇಶ್ ಕಾಸರಗೋಡು ಖಾಸಗಿ ವಾಹಿನಿಯಲ್ಲಿ ಮಾತನಾಡಿದ್ದಾರೆ. ನಟ ದರ್ಶನ್ ಅವರು ಆರಂಭದಲ್ಲಿ ಕ್ಯಾಮೆರಾ ಸಹಾಯಕನಾಗಿ ಚಿತ್ರರಂಗದಲ್ಲಿ ಕೆಲಸವನ್ನ ಶುರು ಮಾಡಿದ್ರು. ನಂತರ ಅವರು ಹೀರೋ ಆದ್ರು. ವಜ್ರೇಶ್ವರಿ ಕಂಬೈನ್ಸ್ ಸಂಸ್ಥೆಯ ಸಿನಿಮಾಗೆ
ದರ್ಶನ್ ಕ್ಯಾಮೆರಾ ಅಸಿಸ್ಟೆಂಟ್ ಆಗಿದ್ದಾರೆ. ಅವರಿಗೆ ಹೊಸ ಜವಾಬ್ದಾರಿಯನ್ನ ನೀಡಲು ಪಾರ್ವತಮ್ಮ ರಾಜ್ಕುಮಾರ್ ನಿರ್ಧರಿಸಿದ್ರು. ಆದರೆ ಅದನ್ನ ದರ್ಶನ್ ಒಪ್ಪಲಿಲ್ಲ. ಅಲ್ಲದೆ ಪಾರ್ವತಮ್ಮ ಹೇಳಿದ್ದನ್ನ ಅವರು ಬೇರೆ ರೀತಿಯಲ್ಲೇ ಅರ್ಥೈಸಿಕೊಂಡಿದ್ರು. ಈ ಬಗ್ಗೆ ಹಿರಿಯ ಪತ್ರಕರ್ತ ಗಣೇಶ್ ಕಾಸರಗೋಡು ಮಾತನಾಡಿದ್ದಾರೆ. ದರ್ಶನ್ಗೆ ಆರಂಭದ ದಿನಗಳಲ್ಲಿ ಈ ವಿಚಾರ ಹರ್ಟ್ ಆಗಿತ್ತು. ರಕ್ಷಿತಾ ಅವರ ತಂದೆ ಗೌರಿಶಂಕರ್ ಜೊತೆ ದರ್ಶನ್ ಕ್ಯಾಮೆರಾ ಅಸಿಸ್ಟೆಂಟ್ ಆಗಿದ್ರು. ಪಾರ್ವತಮ್ಮ ರಾಜ್ಕುಮಾರ್ ಒಂದು ಹೊಸ ಕ್ಯಾಮೆರಾವನ್ನ ತರಿಸಿದ್ರು. ನೀನು ಅದನ್ನ ನೋಡಿಕೋ ಅಂತ ದರ್ಶನ್ಗೆ ಅವರು ಹೇಳಿದ್ರು. ಅದು ದರ್ಶನ್ಗೆ ಸಮಸ್ಯೆ ಆಯಿತು. ಪುನೀತ್ ರಾಜ್ಕುಮಾರ್ ಅವರನ್ನ ಪ್ರಮೋಟ್ ಮಾಡುವ ಸಲುವಾಗಿ ನನ್ನನ್ನ ಟೆಕ್ನಿಕಲ್ ವಿಭಾಗಕ್ಕೆ ಕಳುಹಿಸಿದ್ದಾರೆ ಅಂತ ದರ್ಶನ್ಗೆ ಬೇಸರವಾಯಿತು. ನನ್ನ ವಿರುದ್ಧ ಯಾರನ್ನು ಎತ್ತಿ ಕಟ್ತಾ ಇದ್ದಾರೆ ಎನ್ನುವ ಭಾವನೆ ದರ್ಶನ್ಗೆ ಬಂದಿದ್ದೇ ಅಲ್ಲಿಂದ ಎಂದು ಗಣೇಶ್ ಕಾಸರಗೋಡು ಹೇಳಿದ್ದಾರೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.